ಗೀತಾ ಮಹಾತ್ಮೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಆಹಾರದಿಂದಲೇ ಎಲ್ಲ ಜೀವಿಗಳು ಬದುಕುತ್ತವೆ. ಮಳೆಯಿಂದಲೇ ಬೆಳೆ ಬೆಳೆಯುತ್ತದೆ. ಯಜ್ಞದಿಂದ ಮಳೆ ಉಂಟಾಗುತ್ತದೆ. ಯಜ್ಞವು ಕರ್ಮದಿಂದ ಉಂಟಾಗುತ್ತದೆ. ಎಲ್ಲ ಜೀವಿಗಳ ಜೀವನಕ್ಕೆ ಅನ್ನವೇ ಆಧಾರ. ಆ ಅನ್ನವು ಮಳೆಯ ಮೂಲಕ ಸಿಗುತ್ತದೆ. ಮಳೆ ಧರ್ಮಮಯ ಕರ್ಮದಿಂದ ಬರುತ್ತದೆ. ಆದ್ದರಿಂದ ಧರ್ಮ ಪಾಲನೆ ಮತ್ತು ಸತ್ಕರ್ಮಗಳು ಲೋಕದ ಸಮತೋಲನಕ್ಕೆ ಅವಶ್ಯಕ ಎಂದು ಈ ಶ್ಲೋಕವು ಹೇಳುತ್ತದೆ. ಭಗವದ್ಗೀತೆಯ ಎಲ್ಲ ಶ್ಲೋಕಗಳಂತೆ ಇಲ್ಲಿಯೂ ಸಹ ಪರಮಾತ್ಮನು ಜೀವನದ ಪಾಠವನ್ನು ಅತ್ಯಂತ ಸೂಕ್ಷ್ಮವಾಗಿ ಸರಳವಾಗಿ ವಿವರಿಸಿದ್ದಾನೆ. ಇಂದು ನಾವು ಆರೋಗ್ಯವಾಗಿ ಇರಬೇಕೆಂದರೆ ಶುದ್ಧ ಹಾಗೂ ಪೌಷ್ಟಿಕ ಆಹಾರ ಅತೀ ಮುಖ್ಯ. ಹಾಗಾಗಿ ಆಹಾರ ಸಂರಕ್ಷಣೆ ಹಾಗೂ ಸುರಕ್ಷತೆ ಸಮಾಜದ ಬಹುದೊಡ್ಡ ಜವಾಬ್ದಾರಿ. ಕೃತಕ ಸಂಸ್ಕರಣೆಯಿಂದ ಆಹಾರವೇ ವಿಷಮಯವಾಗಿರುವ ಈ ಕಾಲಘಟ್ಟದಲ್ಲಿ ಪರಿಸರ ಸಂರಕ್ಷಣೆ, ನೀರಿನ ಉಳಿವು ಹಾಗೂ ಹವಾಮಾನದ ಸಮತೋಲನವನ್ನು ಕಾಯ್ದುಕೊಳ್ಳುವಿಕೆ ದೊಡ್ಡ ಸವಾಲಾಗಿದೆ. ಯಜ್ಞಾದ್ಭವತಿ ಪರ್ಜನ್ಯಃ ಎಂಬಲ್ಲಿ ಯಜ್ಞ ಎಂದರೆ ಬರಿಯ ಹೋಮವಲ್ಲ, ನಿಸ್ವಾರ್ಥ ಕರ್ತವ್ಯ, ಸಮುದಾಯದ ಹಿತ, ಧರ್ಮ ಪಾಲನೆ ಎಂದಾಗುತ್ತದೆ. ಪರಿಸರ ಸಂರಕ್ಷಣೆ, ಸಮಾಜ ಸೇವೆ, ಪ್ರಾಮಾಣಿಕ ಕೆಲಸ ಹಾಗೂ ಬದ್ಧತೆ ಇಂದಿನ ಆದ್ಯತೆ. ಸಮಾಜ ಒಟ್ಟಾಗಿ ನಡೆದುಕೊಂಡಲ್ಲಿ ಪ್ರಕೃತಿ ಕೂಡ ನಮಗೆ ಸಹಕಾರಿಯಾಗಿರುತ್ತದೆ. ಯಜ್ಞ ಕರ್ಮ ಸಮುದ್ಭವ ಎಂಬಲ್ಲಿ ಸರಿಯಾದ ಕರ್ತವ್ಯ ಹಾಗೂ ಕರ್ಮಗಳು ಸತ್ಫಲಗಳನ್ನು ನೀಡುತ್ತವೆ ಎಂದರ್ಥ. ಫಲ ಸಿದ್ಧಾಂತದ ಪ್ರಕಾರ ನಾವು ಏನನ್ನು ಮಾಡುತ್ತೇವೆಯೋ ಅದೇ ನಮಗೆ ಹಿಂತಿರುಗಿ ಬರುತ್ತದೆ. ಹಾಗಾಗಿ ಮೇಲಿನ ಶ್ಲೋಕವು ಆಧ್ಯಾತ್ಮಿಕ ಮಾತ್ರವಲ್ಲ, ಪರಿಸರ, ರಾಷ್ಟ್ರ, ಜೀವನ ಶೈಲಿ ಹಾಗೂ ಸಮಾಜ ಧರ್ಮ ಎಂಬ ಮೂರನ್ನೂ ಒಗ್ಗೂಡಿಸಿದ ಸಂದೇಶ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.